ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಭಾಳ ದಿನಗಳ ನಂತರ ಮತ್ತೊಂದು ಹೊಸ ವಿಡಿಯೋ ಮಾಡ್ತಿದ್ದೀನಿ. ಇನ್ಮೇಲೆ ಈ ರೀತಿಯಾದಂಥ ವಿಳಂಬವನ್ನು ಮಾಡದೆ ಸರಿಯಾದ ಸಮಯಕ್ಕೆ ಪ್ರತಿ ವಾರ ಒಂದು ಹೊಸ ವಿಡಿಯೋನ ಮಾಡ್ತಾನೆ ಹಾಕ್ತೀನಿ. ದಯವಿಟ್ಟು ಈ ನ್ಯೂನತೆಗಾಗಿ ದಯವಿಟ್ಟು ಕ್ಷಮಿಸಿ. ಬನ್ನಿ, ಇವತ್ತು ಯಾವ ಹೊಸ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರತಕ್ಕಂಥ 514 ಕ್ರೆಡಿಟ್ ಆಫೀಸರ್ ಹುದ್ದೆಗಳ ನೇಮಕಾತಿ ಕುರಿತಾದಂಥ ಒಂದು ಹೊಸ ವಿಡಿಯೋನ ತಂದಿದ್ದೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಯಾರಿಗೆ ಇದರ ಅವಶ್ಯಕತೆ ಎಲ್ಲರಿಗೂ ಕೂಡ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಬನ್ನಿ, ಹಾಗಾದರೆ ಇನ್ನೇಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರ್ತಕ್ಕಂಥ ಕ್ರೆಡಿಟ್ ಆಫೀಸರ್ಸ್ ಹುದ್ದೆಗಳು ಇವು ಭಾರತದ ತುಂಬೆಲ್ಲ ಇರ್ತಕ್ಕಂಥ ಹುದ್ದೆಗಳು. ಒಟ್ಟು 514 ಹುದ್ದೆಗಳದಾವ. ಅವು ಯಾವ್ಯಾವು ಅಂತಂತಂದರೆ, ಕ್ರೆಡಿಟ್ ಆಫೀಸರ್ MMGS ಗ್ರೇಡ್ 2 418 ಹುದ್ದೆ, ಕ್ರೆಡಿಟ್ ಆಫೀಸರ್ MMGS ಗ್ರೇಡ್ 3 60 ಹುದ್ದೆ, ಕ್ರೆಡಿಟ್ ಆಫೀಸರ್ SMGS 4 36 ಒಟ್ಟು ಹುದ್ದೆಗಳದಾವ. ಅಂದರೆ ಒಟ್ಟು 514 ಹುದ್ದೆಗಳು. ಭಾರತದ ತುಂಬೆಲ್ಲ ಕೂಡ ಇವರು ಕೆಲಸ ಮಾಡೋದಕ್ಕೆ ಅರ್ಹ ಆಗಿರಬೇಕು. ಆಮೇಲೆ ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನಪ್ಪ ಅಂತಂದರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೋಡಿ, ಕ್ರೆಡಿಟ್ ಆಫೀಸರ್ ಗ್ರೇಡ್ 4ನೇ ಗ್ರೇಡ್ 2 ಮತ್ತು 3 ಗ್ರೇಡ್ 2 ಮತ್ತು 3 ಕ್ರೆಡಿಟ್ ಆಫೀಸರ್ ಈ ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು. 60ರಷ್ಟು ಅಂಕಗಳನ್ನು ಪಡ್ಕೊಂಡಿರಬೇಕು. SC ST ವಿದ್ಯಾರ್ಥಿಗಳು 55ರಷ್ಟು ಅಂಕ ಪಡ್ಕೊಂಡಿದ್ದರೆ ಸಾಕು. ಕ್ರೆಡಿಟ್ ಆಫೀಸರ್ 4 ಈ ಗ್ರೇಡ್ ಈ ಹುದ್ದೆಗೆ ಇವರು ಕೂಡ ಒಂದು ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು ಪಡ್ಕೊಂಡಿರಬೇಕು 60ರಷ್ಟು ಅಂಕಗಳೊಂದಿಗೆ. ಮತ್ತು MBA ಪದವಿಯು ಕೂಡ ಇವರಿಗೆ ಆಗಿರಬೇಕು ಅಂತ ಕೇಳ್ತಾರೆ. ಇನ್ನು SC ST OBC ಅವರು 50 ಅಂಕಗಳೊಂದಿಗೆ ಪಾಸಾಗಿದ್ದರೆ ಸಾಕು ಅಂತಾರೆ. ಇನ್ನು ವಯೋಮಿತಿ ನೋಡಿ, ಕ್ರೆಡಿಟ್ ಆಫೀಸರ್ ಗ್ರೇಡ್ 2ಕ್ಕೆ ಕನಿಷ್ಠ 25 ವರ್ಷದಿಂದ ಗರಿಷ್ಠ 35 ವರ್ಷ. ಆಮೇಲೆ ಕ್ರೆಡಿಟ್ ಆಫೀಸರ್ 3 ಏನೈತಲ್ಲ, ಅದಕ್ಕೆ ಕನಿಷ್ಠ 28 ವರ್ಷ ಆಗಿದ್ದರೆ ಗರಿಷ್ಠ 38 ವರ್ಷ ಆಗಿರಬೇಕು. ಕ್ರೆಡಿಟ್ ಆಫೀಸರ್ 4 ಹುದ್ದೆ ಏನೈತಲ್ಲ, ಅದಕ್ಕೆ ಕನಿಷ್ಠ 30 ವರ್ಷದಿಂದ 40 ವರ್ಷದ ಈ ವಯೋಮಿತಿ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷದಷ್ಟು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ. ಇನ್ನು PWD ಅಭ್ಯರ್ಥಿಗಳಿಗೆ 10 ವರ್ಷಗಳಷ್ಟು ಏನು ಮಾಡಿದ್ದಾರೆ, ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಹೆಂಗೈತಂದ್ರೆ, ಕ್ರೆಡಿಟ್ ಆಫೀಸರ್ ಗ್ರೇಡ್ 1ಕ್ಕೆ 64,820ರಿಂದ 93,960 ರೂಪಾಯಿ. ಕ್ರೆಡಿಟ್ ಆಫೀಸರ್ ಗ್ರೇಡ್ 2ಕ್ಕೆ 85,920 ರೂಪಾಯಿದಿಂದ 1,05,280 ರೂಪಾಯಿ. ಆಮೇಲೆ ಕ್ರೆಡಿಟ್ ಆಫೀಸರ್ 4 ಇದಕ್ಕೆ 1,02,300 ರೂಪಾಯಿದಿಂದ 1,20,940 ರೂಪಾಯಿ. ಇದು ವೇತನ ಶ್ರೇಣಿ. ಇನ್ನು ಆಯ್ಕೆ ಹೆಂಗೆ ಮಾಡ್ತಾರ ಅಂತಂತ ಕೇಳ್ಬೋದು ನೀವು. ಆನ್ಲೈನ್ ಮೂಲಕ ಪರೀಕ್ಷೆ ತೊಗೊಳ್ತಾರೆ ಮತ್ತು ಸಂದರ್ಶನ ಕೂಡ ಇರ್ತದೆ. ಇನ್ನು ಅರ್ಜಿ ಶುಲ್ಕ ಎಷ್ಟು ಐತೆ ಅಂತಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 175 ರೂಪಾಯಿ ಆದರೆ, ಜನರಲ್ ಮತ್ತು ಇತರೆ ಅಭ್ಯರ್ಥಿಗಳಿಗೆ 850 ರೂಪಾಯಿ ಪರೀಕ್ಷಾ ಶುಲ್ಕವನ್ನು, ಅರ್ಜಿ ಶುಲ್ಕವನ್ನು ತಗೋತಾರೆ. ನೀವು ಇದನ್ನು ನಿಗದಿಪಡಿಸಿದ ಆನ್ಲೈನ್ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, UPI ಯಾವುದ್ರ ಮೂಲಕ ಆದರೂ ಕೂಡ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದರೆ, ಅರ್ಜಿ ಸಲ್ಲಿಸಲು ಆರಂಭ ಆದ ದಿನಾಂಕ ಈಗಾಗಲೇ 20 ಡಿಸೆಂಬರ್ 2025ರಿಂದ ಚಾಲೂ ಆಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 5, 2026. ಇವಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮುಖ್ಯವಾದಂಥ ಮಾಹಿತಿಯಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಆದ ಲಿಂಕನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ಅಲ್ಲಿ ನೋಡಿ ನೀವು ನೋಟಿಫಿಕೇಷನ್ ಮುಖಾಂತರ ಅದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿರಿ. ಯಾರಿಗೆ ಅವಶ್ಯಕತೆ ಅವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.